ಪ್ರಧಾನಿ ನರೇಂದ್ರ ಮೋದಿ ತಮ್ಮ ವಿದೇಶಾಂಗ ನೀತಿಯಿಂದಾಗಿ ನಮ್ಮ ದೇಶವನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ಹಾಳು ಮಾಡುತ್ತಿದ್ದಾರೆ ಎಂದು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕಿಸಿದರು. ಚಿತ್ತಾಪುರ ಪಟ್ಟಣದಲ್ಲಿ ರೂಪಾಯಿ 1,069 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿ, ಟ್ರಂಪ್ ಒಬ್ಬ ಡಿಕ್ಟೇಟರ್, ಮೋದಿ ಅವರ ಗುಲಾಮ ಎಂದು ಕಟು ಟೀಕಿಸಿದ ಖರ್ಗೆ, ರಷ್ಯಾದಿಂದ ಈಗ 1 ತಿಂಗಳು ಮಾತ್ರ ತೈಲ ಖರೀದಿಗೆ ಅಮೆರಿಕ ಅನುಮತಿ ನೀಡಿದೆ. ಅಮೆರಿಕದವರು ಹೇಳಿದಂತೆ ಮೋದಿ ಕೇಳುತ್ತಿದ್ದಾರೆ. ಟ್ರಂಪ್ ಜೊತೆ ಸ್ನೇಹ ಮಾಡಿಕೊಂಡು ನಮ್ಮ ದೇಶವನ್ನ ಗಿರ್ವಿ ಇಟ್ಟಿದ್ದಾರೆ ಎಂದು ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಬಗ್ಗೆ ಪ್ರಸ್ತಾಪಿಸಿದ ಖರ್ಗೆ, ಜವಾಹರಲಾಲ್ ನೆಹರು ಪ್ರಧಾನಿಯಾಗಿದ್ದಾಗ ನಾನ್ ಅಲೈನ್ಮೆಂಟ್ ಒಪ್ಪಂದ ಮಾಡಿಕೊಂಡಿರುವುದರಿಂದ ಅದು ವಿಶ್ವ ಶಾಂತಿಗೆ ಕಾರಣವಾಗಿತ್ತು. ಆದ್ರೆ ಮೋದಿ ಈಗ ಮಾಡುತ್ತಿರುವುದು ಏನು? ಮೋದಿ ಇಸ್ರೇಲ್ಗೆ ಹೋಗಿ ಬಂದ ನಂತರ ಅದು ಇರಾನ್ ಮೇಲೆ ಬಾಂಬ್ ಹಾಕಿತ್ತು. ದೇಶದ ಮುಖ್ಯಸ್ಥ ಖಮೇನಿ ಅವರನ್ನ ಅಮೆರಿಕದವರು ಹತ್ಯೆ ಮಾಡಿದ್ರು. ಒಂದು ದೇಶದ ಮುಖ್ಯಸ್ಥನನ್ನು ಹತ್ಯೆ ಮಾಡಿದ್ರೆ ಆ ದೇಶ ಶಾಂತಿಯಿಂದ ಇರುತ್ತದೆಯೇ? ಇದು ವಿಶ್ವ ಶಾಂತಿಯಿಂದ ಇರಲು ಸಾಧ್ಯವಾಗುತ್ತದೆ ಎಂದು ಖರ್ಗೆ ಪ್ರಶ್ನೆ ಮಾಡಿದರು. ಇಂಡಿಯಾ ಗವರ್ಮೆಂಟ್ ಟ್ಯಾಕ್ಸ್ ಹಾಕಂಗಿಲ್ಲ, ಆದ್ರೆ ನಾವು ಕಳಿಸ್ತಕ್ಕಂಥ ಸಾಮಾನ್ ಮೇಲೆ ಅವ್ರು ಟ್ಯಾಕ್ಸ್ ಹಾಕ್ಬೋದು. ಅಮೆರಿಕಾದಲ್ಲಿ ಈಗ ನನ್ನ ತೊಗರಿ ಯಾರು ತಗೊಳ್ತಾರೆ? ನನ್ನ ಹೆಸರು ಯಾರು ತಗೊಳ್ತಾರೆ? ನನ್ನ ಉದ್ದ ಯಾರು ತಗೊಳ್ತಾರೆ? ನಮ್ಮ ಜೋಳ ಅಂತೂ ಹೋಗೋದಿಲ್ಲ ಬಿಡಿ. ನನ್ನ ಅಕ್ಕಿ ಯಾರು ತಗೊಳ್ತಾರೆ? ನನ್ನ ಹತ್ತಿ ಯಾರು ತಗೊಳ್ತಾರೆ? ಯಾಕಂದ್ರೆ ಇದ್ರ ಬೆಲೆ ನಮ್ಮಲ್ಲಿ ಮೊದಲೇ ಬೆಲೆ ಏರಿಕೆದೆ. ನಾವು ಹೊರಗಡೆ ಕಳಿಸಂಗಿಲ್ಲ, ಕಳಿಸಿದ್ರೆ ಅದ್ರ ಮೇಲೆ ಟ್ಯಾಕ್ಸ್. ಅವರು ಅಲ್ಲಿಂದ ಅವ್ರ ಬಳಿ 10 ಎಕರೆ 20 ಎಕರೆ 100 ಎಕರೆ ಇಲ್ಲ, ಅವ್ರ ಹತ್ರ ಸಾವಿರಾರು ಎಕರೆ ಒಬ್ಬನೇ ಮಷೀನ್ ಹಚ್ಚಿ, ಟ್ರ್ಯಾಕ್ಟರ್ ಹಚ್ಚಿ, ದೊಡ್ಡ ದೊಡ್ಡ ಮಷೀನ್ ಹಚ್ಚಿ ಉಳ್ತಾನೆ ಜಮೀನು. ಅವನಿಗೆ ಅದನ್ನು ಪಡ್ತಾಳು ಬೀಳ್ತದೆ. ನಮ್ಮ ದೇಶದಲ್ಲಿ 65% ರೈತರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಅಮೆರಿಕಾದಲ್ಲಿ 3%. ಎಷ್ಟು? 3%. 3% ಕೃಷಿಕರು ಮಾತ್ರ ಅಲ್ಲಿದ್ದಾರೆ. ನಮ್ಮಲ್ಲಿ ನಾವು ಡಿಪೆಂಡ್ ಇರೋದು ರೈತರು 65%. ಅವ್ರ ಗತಿ ಏನ್ರಿ? ಇಂಥವ್ರು ಸರಿ, ನೀವು ದೋಸ್ತಿ ಮಾಡಿಕೊಂಡು ಇಂಥವ್ರ ಜೊತೆಯಲ್ಲಿ ಕೂಡಿ ನಮ್ಮ ದೇಶವನ್ನ ಹಾಳು ಮಾಡ್ತಾ ಇದ್ದೀರಿ. ನಮ್ಮ ದೇಶವನ್ನ ಗುಲಾಮಗಿರಿಯಲ್ಲಿ ಒಯ್ದಿಡ್ತಾ ಇದ್ದೀರಿ. ನಮ್ಮ ದೇಶವನ್ನ ಗಿರ್ವಿ ಇಟ್ಟಿದ್ರಿ. ಇವತ್ತು ಅಮೇರಿಕ ಹೇಳಿದ್ದೇ ಕೇಳೋದು. ಬೈಟೋ ಅಂದ್ರೆ ಬೈಟೋ, ಊಟೋ ಅಂದ್ರೆ ಊಟೋ. ಆದರೆ ಮಾತು ನೋಡಿದ್ರೆ ದೊಡ್ಡ ದೊಡ್ಡ ಹೇಳ್ತಾರೆ. ಅರೆ, ನಿಮ್ಮ ದೇಶದ ಸ್ವಾಭಿಮಾನ ಕಾಪಾಡ್ಕೊಳ್ಳಿ, ನಿಮ್ಮ ದೇಶ ರಕ್ಷಣೆ ಮಾಡಿಕೊಳ್ಳಿ, ನಿಮ್ಮ ರೈತರ ರಕ್ಷಣೆ ಮಾಡಿ. ಈಗ ನೋಡಿ, ಈ ಯುದ್ಧ ನಡೀತು. ಮೊದಲು ನಮಗೆ ಇರಾನ್ ಎಣ್ಣೆ ಕೊಡ್ತಿತ್ತು, ರಷ್ಯಾ ಎಣ್ಣೆ ಕೊಡ್ತಿತ್ತು, ವೆನೆಜುಲಾಲಿಂದ ಎಣ್ಣೆ ತರ್ತಿದ್ದೇವೆ. ಎಲ್ಲೆಲ್ಲಿ ಸಸ್ತಾ ಇದೆ, ಚೀಪ್ ಇದೆ, ಅಲ್ಲಿಂದ ತಂದು ನಮ್ಮ ದೇಶದಲ್ಲಿ ಪೆಟ್ರೋಲು, ಡೀಸೆಲ್ಲು ಇವೆಲ್ಲ ತಯಾರು ಮಾಡ್ಕೋತಿದ್ದೇವೆ. ಇವತ್ತು ಮೋದಿ ಏನು ಹೇಳ್ತಾನೋ ಅಲ್ಲೇ ಖರೀದಿ ಮಾಡಬೇಕು. ಮೋದಿ ಯಾವುದು ಬಂದು ತಗೋಂತಾನೋ ಅದೇ ಬೆಲೆಗೆ ತಗೊಳ್ಬೇಕು. ಹೀಗೆ ನಮ್ಮೆಲ್ಲರಿಗೆ ನಮ್ಮ ದೇಶನೇ ಹಾಳು ಮಾಡ್ತಕ್ಕಂಥದ್ದು, ಸತ್ಯಾನಾಶ ಮಾಡ್ತಕ್ಕಂಥದ್ದು ಇವತ್ತು ಮೋದಿಯವರು ಮಾಡ್ತಾ ಇದ್ದಾರೆ. ಮತ್ತು ಯಾವಾಗಲೂ ಇಲ್ಲರ ದಿನ ಎದ್ದು ಮಾತಾಡ್ತಾರೆ. ಮನ್ ಕಿ ಬಾತ್, ಉಸ್ಕಿ ಬಾತ್, ಇಸ್ಕಿ ಬಾತ್ ಭಾಳ ಮಾತಾಡ್ತಾರೆ. ಈಗ ಯಾಕೆ ಮಾತಾಡೋದಿಲ್ಲಪ್ಪ? ಅಮೇರಿಕ ನಮ್ಮ ಮೇಲೆ ಇಷ್ಟು ಅನ್ಯಾಯ ಮಾಡ್ತಾ ಇದೆ. ಮಾತಾಡು. ಬೇರೆ ಊರಿಗೆ ಹೋಗ್ತಾ ಎಣ್ಣೆ ತರಬೇಡ ಅಂತ ಹೇಳ್ತಾರೆ, ಪೆಟ್ರೋಲ್ ತರಬೇಡ ಅಂತ ಹೇಳ್ತಾರೆ, ಆಯಿಲ್ ತರಬೇಡ ಅಂತ ಹೇಳ್ತಾರೆ. ಇಲ್ಲ, ನಾವು ಮಾಡಲ್ಲ, ನಮ್ಮ ನಿರ್ಣಯ ನಾವು ತಗೊಳ್ತೇವೆ. ಈಗ 30 ದಿವಸಿನ ಸವಲತ್ತು ಕೊಟ್ಟಿದ್ದಾರೆ. ಎಣ್ಣೆ ಖರೀದಿ ಮಾಡೋಕ್ಕೆ 30 ಡೇಸ್ ಸವಲತ್ತು ಕೊಟ್ಟನ. ಯಾರು? ಅಮೇರಿಕ. ಟ್ರಂಪ್ ಅವ ಒಬ್ಬ ಡಿಕ್ಟೇಟರ್, ಇವ ಒಬ್ರು ಮೋದಿ ಅವ್ರ ಗುಲಾಮ್.
30 days ಒಳಗ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.